ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಕನ್ನಡ ವ್ಯಾಕರಣದ ಬಗ್ಗೆ ನೋಡೋಣ. ಅದರದ ಮುಂದುವರೆದ ಭಾಗ ಗಮಕ ಸಮಾಸ. ನಾವು ಹಿಂದಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯದಲ್ಲಿ ನೋಡಿದ್ದೀವಿ. ಈಗ ಗಮಕ ಸಮಾಸ ನೋಡೋಣ. ಇದು ಕನ್ನಡದ ವಿಶೇಷವಾದ ಸಮಾಸ. ಕೇಶಿರಾಜ ಈ ಸಮಾಸವನ್ನು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲೊಂದು ಎಂದಿದ್ದಾನೆ. ನಿಯಮ: ಪೂರ್ವಪದವು ಸರ್ವನಾಮ, ಗುಣವಚನ, ಕೃದಂತ, ಸಂಖ್ಯಾವಾಚಿ ಇವುಗಳಲ್ಲಿ ಒಂದಾಗಿದ್ದು ಉತ್ತರ ಪದವಾದ ನಾಮದೊಂದಿಗೆ ಸೇರಿಸಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಅವನು ಪ್ಲಸ್ ಹುಡುಗ ಆ ಹುಡುಗ, ಇವಳು ಪ್ಲಸ್ ಹುಡುಗಿ ಈ ಹುಡುಗಿ, ಅದು ಪ್ಲಸ್ ಮರ ಆ ಮರ, ಇದು ಪ್ಲಸ್ ಶಾಲೆ ಈ ಶಾಲೆ, ಬಿಸಿಯ ಪ್ಲಸ್ ಹಾಲು ಬಿಸಿ ಹಾಲು, ಹಸಿಯ ಪ್ಲಸ್ ನಡು ಹಸಿಯ ನಡು, ಕಿರಿಯ ಪ್ಲಸ್ ಹೆಜ್ಜೆ ಕಿರಿಯ ಹೆಜ್ಜೆ, ಕಿರಿಯ ಪ್ಲಸ್ ಗಂಟೆ ಕಿರಿಯ ಗಂಟೆ, ಅರಳುವ ಪ್ಲಸ್ ಮೊಗ್ಗು ಅರಳುವ ಮೊಗ್ಗು, ಪಾಡುವ ಪ್ಲಸ್ ತುಂಬಿ ಪಾಡುವ ದುಂಬಿ, ಸಿಡಿಯುವ ಪ್ಲಸ್ ಗುಂಡು ಸಿಡಿಯುವ ಗುಂಡು, ಕೊರೆಯುವ ಪ್ಲಸ್ ಚಳಿ ಕೊರೆಯುವ ಚಳಿ, 20 ಪ್ಲಸ್ 6 26, 100 ಪ್ಲಸ್ 10 110. ಇಲ್ಲಿ ಸಮಾಸ ಪದ ಬಿಡಿ ಬಿಡಿಯಾಗಿರುವುದೇ ಇದರ ವಿಶೇಷತೆ. ಇಲ್ಲದೆ ಹೋದರೆ ಅದು ಕರ್ಮಧಾರೆಯ ಸಮಾಸಕ್ಕೂ ಅಥವಾ ದ್ವಿಗು ಸಮಾಸಕ್ಕೂ ಉದಾಹರಣೆಯಾಗಿ ನಿಲ್ಲುತ್ತದೆ. ಆದ್ದರಿಂದ ಈ ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಥವಾ ಸಮಾಸದ ಪ್ರಭೇದ ಎನ್ನುತ್ತಾರೆ. ನೆಕ್ಸ್ಟ್ ಬರುವುದು ಕ್ರಿಯಾಪದ. ಕ್ರಿಯಾಪದದ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಕ್ರಿಯಾಪದ ಎಂದರೆ ಒಂದು ವಾಕ್ಯದಲ್ಲಿರುವ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಎಂದು ಹೇಳ್ತೇವೆ. ಉದಾಹರಣೆಗೆ, ರಾಮನು ಹೊಡೆಯುತ್ತಾನೆ, ಸೀತೆಯು ಅಳುತ್ತಾಳೆ. ಈ ಕ್ರಿಯಾಪದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾಪ್ರಕೃತಿ ಎನ್ನುತ್ತಾರೆ. ಉದಾಹರಣೆಗೆ, ಹೊಡೆ, ಅಳು, ತಿನ್ನು, ಮಲಗು, ಏಳು, ಕುಡಿ, ಕುನಿ, ಜಿಗಿ, ನಗು ಇತ್ಯಾದಿ. ಈ ಕ್ರಿಯಾಪ್ರಕೃತಿಯು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ಕ್ರಿಯಾಪದವಾಗಿ ಸಿದ್ಧಗೊಳ್ಳುತ್ತದೆ. ಧಾತುಗಳಲ್ಲಿ 2 ಪ್ರಕಾರ: ಒಂದು ಸಹಜ ಧಾತು, 2 ಸಾಧಿತ ಧಾತು. ಮೊದಲನೆಯದಾಗಿ ಸಹಜ ಧಾತು ಎಂದರೇನು? ಮೂಲದಿಂದಲೂ ಒಂದೇ ರೀತಿಯಾಗಿ ಬಳಕೆಯಾಗುವ ಧಾತುಗಳಿಗೆ ಸಹಜ ಧಾತು ಎನ್ನುತ್ತೇವೆ. ಉದಾಹರಣೆಗೆ, ತಿರುಗು, ಓದು, ಹೋಗು, ನೋಡು, ಕಾಡು, ಹೇಳು, ಕೇಳು ಇತ್ಯಾದಿ. ಎರಡನೆಯದು ಸಾಧಿತ ಧಾತು ಎಂದರೆ ಒಂದು ನಾಮ ಪ್ರಕೃತಿ ಈಸು ಪ್ರತ್ಯಯವನ್ನು ಪಡೆದು ಧಾತುವಾಗಿ ಸಿದ್ಧಗೊಳ್ಳುವುದು. ಒಂದು ಧಾತು ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಯಯ ಪಡೆದು ಅನುಕರಣವ್ಯಗಳು ಇಸು ಪ್ರತ್ಯಯವನ್ನು ಪಡೆದು ಧಾತುವಾಗಿ ಸಿದ್ಧಗೊಂಡರೆ ಅದನ್ನು ಸಾಧಿತ ಧಾತು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ನಾಮ ಪ್ಲಸ್ ಇಸು ನಾಮಿಸು, ಭಾವ ಪ್ಲಸ್ ಇಸು ಭಾವಿಸು, ನೆನಪು ಪ್ಲಸ್ ಇಸು ನೆನಪಿಸು, ಪ್ರೀತಿ ಪ್ಲಸ್ ಇಸು ಪ್ರೀತಿಸು, ದ್ವೇಷ ಪ್ಲಸ್ ಇಸು ದ್ವೇಷಿಸು, ಕನ್ನಡ ಪ್ಲಸ್ ಇಸು ಕನ್ನಡಿಸು, ರಾಗ ಪ್ಲಸ್ ಇಸು ರಾಗಿಸು, ಪ್ರಶ್ನೆ ಪ್ಲಸ್ ಇಸು ಪ್ರಶ್ನಿಸು, ಉತ್ತರ ಪ್ಲಸ್ ಇಸು ಉತ್ತರಿಸು, ಧಾತು ಪ್ಲಸ್ ಇಸು ಧಾತು, ಹೇಳು ಪ್ಲಸ್ ಇಸು ಹೇಳಿಸು, ಕುನಿ ಪ್ಲಸ್ ಇಸು ಕುನಿಸು, ಕುಡಿ ಪ್ಲಸ್ ಇಸು ಕುಡಿಸು, ತಿರುಗು ಪ್ಲಸ್ ಇಸು ತಿರುಗಿಸು, ತಿನ್ನು ಪ್ಲಸ್ ಇಸು ತಿನ್ನಿಸು, ಮಲಗು ಪ್ಲಸ್ ಇಸು ಮಲಗಿಸು, ಮಾಡು ಪ್ಲಸ್ ಇಸು ಮಾಡಿಸು, ಹಾಡು ಪ್ಲಸ್ ಇಸು ಹಾಡಿಸು, ಬರೆ ಪ್ಲಸ್ ಇಸು ಬರೆಯಿಸು. ಧಾತು ಇಸು ಪ್ರತ್ಯಯವನ್ನು ಪಡೆದು ಇನ್ನೊಂದು ಧಾತುವಾಗಿ ಸಿದ್ಧಗೊಂಡರೆ ಪ್ರೇರಣಾರ್ಥಕ ಧಾತು ಎಂತಲೂ ಕರೆಯುತ್ತಾರೆ. ಅನುಕರಣಾವಯ್ಯ ಪ್ಲಸ್ ಇಸು ಧಾತು, ಅನುಕರಣಾವಯ್ಯ ಪ್ಲಸ್ ಇಸು ಗುಡುಗುಡಿಸು, ಘಮಘಮ ಪ್ಲಸ್ ಇಸು ಘಮಘಮಿಸು, ಥಳಥಳ ಪ್ಲಸ್ ಇಸು ಥಳಥಳಿಸು,
ಗುನುಗುನು ಪ್ಲಸ್ ಇಸು ಗುನುಗುನಿಸು. ಕ್ರಿಯಾರಾಪಗಳು. ಒಂದು ಕ್ರಿಯಾಪದ ಯಾವ ರೂಪದಲ್ಲಿದೆ ಎನ್ನುವುದನ್ನು ಆಧಾರವಾಗಿಟ್ಟುಕೊಂಡು ಅದನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ಒಂದು ಕಾಲರೂಪ ಕ್ರಿಯಾಪದ, 2 ಅರ್ಥರೂಪ ಕ್ರಿಯಾಪದ. ಕಾಲರೂಪ ಕ್ರಿಯಾಪದ ಎಂದರೆ ಈ ಕಾಲರೂಪ ಕ್ರಿಯಾಪದವು 3 ಅಂಶಗಳನ್ನು ಪ್ರಕಟಿಸಲ್ಪಡುತ್ತದೆ. ಮೊದಲನೆಯದು ಕ್ರಿಯೆಯ ಬಗ್ಗೆ, ಎರಡನೆಯದು ಕ್ರಿಯೆ ನಡೆದ ಕಾಲದ ಬಗ್ಗೆ, ಮೂರನೆಯದು ಕ್ರಿಯೆಗೆ ಸಂಬಂಧಿಸಿದ ಕರ್ತೃವಿನ ಬಗ್ಗೆ, ಲಿಂಗ, ವಚನ, ಸರ್ವನಾಮಗಳ ಬಗ್ಗೆ. ಈ 3 ಅಂಶಗಳ ವ್ಯಾಕರಣ ನಿಯಮದ ಪ್ರಕಾರವೇ ಸೇರುತ್ತವೆ. ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಕ್ರಿಯಾಪದ. ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಹೋಗುತ್ತಾನೆ. ಬರೆ ಪ್ಲಸ್ ದ ಪ್ಲಸ್ ಅಳು ಬರೆದಳು. ಕಾಲಸೂಚಕ ಪ್ರತ್ಯಯ. ಎರಡನೇ, ಕ್ರಿಯೆ ನಡೆದ ಕಾಲವನ್ನು ಸೂಚಿಸುವ ಪ್ರತ್ಯಯಗಳಿಗೆ ಕಾಲವಾಚಕ ಪ್ರತ್ಯಯ ಎನ್ನುತ್ತೇವೆ. ಕಾಲಗಳು ಪ್ರತ್ಯಯ. ವರ್ತಮಾನ ಕಾಲ ಅದಕ್ಕೆ ಪ್ರತ್ಯಯ ಉತ್ತ. ದ ಪ. ಭೂತಕಾಲ ದ ಇಲ್ಲ ದ. ಭವಿಷ್ಯತ್ ಕಾಲ ವ ಉವ ವ. ಭವಿಷ್ಯತ್ ಕಾಲದಲ್ಲಿ ಉ ಕಾರಾಂತ ಧಾತುಗಳು ಮುಂದೆ ವ, ಉಕಾರಾಂತವಲ್ಲದ ಧಾತುಗಳ ಮುಂದೆ ಉವ ಎಂಬ ಕಾಲವಾಚಕ ಪ್ರತ್ಯಯ ಸೇರಬೇಕು. ನೆಕ್ಸ್ಟ್ ಅಖ್ಯಾತ ಪ್ರತ್ಯಯ. ಧಾತುಗಳ ಮೇಲೆ ಸೇರಿ ಕ್ರಿಯಾಪದಗಳನ್ನು ರೂಪಿಸುವ ಪ್ರಯತ್ನಗಳಿಗೆ ಅಖ್ಯಾತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ನಾವು ಈ ಚಾರ್ಟದ ಬಗ್ಗೆ ಅಂದರೆ ಅಖ್ಯಾತ ಪ್ರತ್ಯಯ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದರ ನಿಯಮ, ಅರ್ಥರೂಪ ಇದೆಲ್ಲ ಸಂಕ್ಷಿಪ್ತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಕನ್ನಡ ವ್ಯಾಕರಣ ನಮಗೆ ಬಹಳ ಉಪಯೋಗಕರವಾಗಿದೆ. ಇದನ್ನು ನೀವು ಎಲ್ಲರೂ ಸರಿಯಾಗಿ ಉಪಯೋಗಿಸಿ. ಇದು ಎಲ್ಲವೂ ಬಹಳ ಉಪಯೋಗಕರವಾಗಿದೆ. ಇಂತಹ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.